ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಟೇಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡಿ ತೋರಿಸ್ತೀನಿ ರೀ. ಆ ಮೆಕ್ಕಿಕಾಯಿ ಉಪ್ಪಿನಕಾಯಿ ಹೆಂಗೆ ಮಾಡುವಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ 1 kg ಮೆಕ್ಕಿಕಾಯಿ ತೊಗೊಂಡು ನೀರಾಗ ಹಾಕಿ ನೆನೆಸಿಟ್ಟಿನಿ. 1 hour ನೆನೆಸಿಟ್ಟಿನಿ. ನೆನೆಸಿಟ್ರೆ ಇದು ಕಹಿ ಬಿಡ್ತೈತಿ, ಹಂಗಾಗಿ ನೆನೆಸಿಟ್ಟಿನಿ ನೋಡೋಣ. ಈಗ ನೀರೆಲ್ಲ ಬಸೋದು ಚಲೋ ಹೊತ್ನೆ ತೊಳೆದು ಒರೆಸ್ಬೇಕ್ರಿ. ಒಂದು ಒಣ ಬಟ್ಟೆಲೆ ಒರೆಸ್ಕೋಬೇಕಾಗ್ತದೆ ರೀ, ಕಾಟನ್ ಬಟ್ಟೆಲೆ. ನೋಡ್ರಿ ಈ ರೀತಿ ಇರ್ತಾವ್ರಿ ಮೆಕ್ಕಿಕಾಯಿ ಅಂದ್ರೆ. ಈ ಉತ್ತರ ಕರ್ನಾಟಕದ ಸೈಡ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ ಮೆಕ್ಕಿಕಾಯಿ ಅಂದ್ರೆ ಎಂಥವು ಅಂಥೇಳಿ. ಇವು ತೊಂಡಿಕಾಯಿ ಥರ ಇರ್ತಾವೆ ನೋಡ್ರಿ. ಈಗ ಒಂದು ಕಾಟನ್ ಬಟ್ಟೆಲೆ ಒರೆಸ್ಕೋಬೇಕು, ನೀರಿನಂಶ ಇರ್ಲಾರ್ದಂಗೆ ಒರೆಸ್ಕೋಬೇಕ್ರಿ. ಈಗ ನೋಡ್ರಿ ನಾನು ಒಂದು ಕಾಟನ್ ಬಟ್ಟೆಲೆ ಈ ರೀತಿ ಎಲ್ಲ ಒರೆಸ್ಕೊಂಡು ಕಟ್ ಮಾಡ್ಕೊತೀನಿ ರೀ. ಇವೆಲ್ಲ ನೀರಾಗಿನ ತಕ್ಕೊಂಡು ಒರೆಸೋದು ತೋರಿಸಿದ್ರೆ ವಿಡಿಯೋ ಲೆಂದಿ ಆಗುತ್ತೆ ರೀ. ನಾನು ಇವೆಲ್ಲ ನೀರಾಗಿನ ತಕ್ಕೊಂಡು ಒರೆಸಿಟ್ಕೋತೀನಿ ರೀ. ಈಗ ನಾನು 1 hour ನೀರಾಗ ನೆನೆಸಿಟ್ಟಿದ್ದೆ ರೀ ಇವು ಮೆಕ್ಕಿಕಾಯಿ. ಈಗ ತೊಳೆದಿದ್ದೀನಿ ರೀ, ಕ್ಲೀನಾಗಿ ತೊಳೆದು ಒಂದು ಕಾಟನ್ ಬಟ್ಟೆಲೆ ಒರೆಸ್ಕೊಂಡಿ ನೋಡ್ರಿ. ಹಿಂಗೆ ಈ ರೀತಿ ಡ್ರೈ ಆಗ್ಬೇಕು ರೀ, ಪೂರ್ತಿ ಡ್ರೈ ಆಗಿರ್ಬೇಕು ರೀ, ಒಟ್ಟು ನೀರಿನಂಶ ಇರಬಾರ್ದು ರೀ. ನೋಡಿರಿ ಎಲ್ಲನೂ ನಾನು ಒರೆಸ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಕಟ್ ಮಾಡ್ಕೊತೀನಿ ರೀ. ನೀವು ಯಾವುದೇ ಉಪ್ಪಿನಕಾಯಿ ಮಾಡುವಾಗ ನೀರಿನಂಶ ಇರಬಾರ್ದು ರೀ. ಚಮಚಕ್ಕಾಗಲಿ, ಚಾಕುಗಾಗಲಿ, ಪಾತ್ರೆಗಾಗಲಿ, ಯಾವುದಕ್ಕಾದ್ರೂ ನೀರಿನಂಶ ಒಟ್ಟೆ ಇರಬಾರ್ದು, ಎಲ್ಲ ಡ್ರೈ ಆಗಿರ್ಬೇಕು ರೀ. ಈಗ ನಾನು ಮೆಕ್ಕಿಕಾಯಿ 1 hour ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ತೊಳೆದು ಕ್ಲೀನಾಗಿ ಒರೆಸ್ಕೊಂಡು ನೋಡಿರಿ, ಈ ರೀತಿ ಫುಲ್ ಡ್ರೈ ಆಗಿರ್ಬೇಕು ರೀ. ಡ್ರೈ ಆದಮೇಲೆ ಕಟ್ ಮಾಡ್ಕೋಬೇಕ್ರಿ. ಈಗ ನಾನು ಕಟ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ನೀವು ಉಪ್ಪಿನಕಾಯಿ ಮಾಡಿಟ್ರೆ ಮಸ್ತಾಗಿರ್ತಾವ್ರಿ. ಇದು ಸ್ವಲ್ಪ ಏನಾರು ನೀರಿನಂಶ ಹತ್ತಿತ್ತಂದ್ರೆ ಹಾಳಾಗೋ ಸಾಧ್ಯತೆ ಇರ್ತೈತೆ ರೀ. ಈಗ ನಾನು ಕಟ್ ಮಾಡ್ಕೊತೀನಿ ನೋಡಿರಿ. ಈಗ ನಾನು ಒಂದು ಮೆಕ್ಕಿಕಾಯಿ ತೊಗೊಂಡಿನಿ ರೀ. ಈಗ ಇದು ಮುಂದಿನ ತುಂಬ ತೆಗೆದು ಕಟ್ ಮಾಡ್ಕೊತೀನಿ ನೋಡಿರಿ. ಇವು ಮೆಕ್ಕಿಕಾಯಿ ಸ್ವಲ್ಪ ಕಹಿ ಇರ್ತಾವ್ರಿ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತೆ ರೀ. ನಾನು ಇದ್ರಾಗ 3 ಭಾಗ ಮಾಡ್ತೀನಿ ನೋಡಿರಿ. ನೀವು 2 ಆದರೂ ಮಾಡ್ಕೊಬೋದು, 3 ಆದರೂ ಮಾಡ್ಕೊಬೋದು ರೀ. ಇಲ್ಲ ನಿಮ್ಗೆ ಇನ್ನೂ ಸಣ್ಣ ಬೇಕಂದ್ರೆ ಇನ್ನೂ ಸಣ್ಣಗೇ ಮಾಡ್ಕೊಬೋದು ರೀ. ತೀರಾ ಅಷ್ಟು ಸಣ್ಣ ಆದರೂ ಚಲೋ ಆಗಲ್ಲ ರೀ. ಈ ರೀತಿ ಮಾಡ್ಕೊಂಡ್ರೆ ಸಾಕ್ರಿ. ಭಾಳ ದೊಡ್ಡ ಇದ್ದು ಅಂದ್ರೆ 4 ಮಾಡ್ಕೋರಿ, ಇಲ್ಲ ಸಣ್ಣ ಸಣ್ಣ ಇದ್ದು ಅಂದ್ರೆ 3 ಪೀಸ್ ಮಾಡ್ಕೋರಿ. ಬಟ್ ಈ ರೀತಿ ಉದ್ದಾಗೆ ಕಟ್ ಮಾಡ್ಕೊಂಡ್ರೆ ಸಾಕ್ರಿ. ಒಬ್ಬೊಬ್ಬರು ಬೀಜ ತೆಗಿತಾರೆ, ಬೀಜ ಏನು ತೆಗಿಯೋ ಅವಶ್ಯಕತೆ ಇಲ್ಲ ರೀ. ನೋಡಿರಿ ನಾನು ಈ ರೀತಿ ಕಟ್ ಮಾಡ್ಕೊಂಡೀನಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಕಟ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಕಟ್ ಮಾಡ್ಕೊಂಬಂದಿ ನೋಡಿರಿ. ಒಟ್ಟು ನೀರಿನಂಶ ಇರಬಾರ್ದು ಅಂತ ಹೇಳಿದ್ದೆಲ್ಲ ರೀ, ನೀರಿನಂಶ ಒಟ್ಟೆ ಇರಬಾರ್ದು ರೀ. ಈಗ ನಾನು ಮೆಕ್ಕಿಕಾಯಿ ಎಲ್ಲ ಕಟ್ ಮಾಡಿಟ್ಕೊಂಡಿನಿ ರೀ. ಈಗ ಮಸಾಲೆ ಹುರ್ಕೊಳಕ್ಕೆ ಒಂದು ಪಾತ್ರೆ ಇಟ್ಕೊತೀನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಜೀರಿಗೆ ಹಾಕ್ಕೊತೀನಿ ನೋಡಿರಿ. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿನಿ ರೀ. ಈಗ ಇವು ಹುರ್ಕೋತೀನಿ ರೀ. ಈಗ 1 ಸ್ಪೂನ ಸೋಂಪು ತೊಗೊಂಡ್ರಿ, ಇದು ಬಡೆ ಸೊಪ್ಪು ಅಂತಾರಲ್ಲ ರೀ, ಅವು ರೀ. ಇದಕ್ಕೇನು ಎಣ್ಣೆದೇನು ಹಾಕ್ಕೋಬೇಡ್ರಿ, ಹಾಗೆ ಒಣವೇ ಹುರ್ಕೋಬೇಕಾಗ್ತೈತೆ ರೀ. ಈಗ ನೋಡಿರಿ ಹುರಿದಾವು, ಪೂರ್ತಿ ಕೆಂಪಾಗಂಗೇನು ಹುರಿಬೇಡ್ರಿ, ಸ್ವಲ್ಪ ಘಮ ಬಂದ್ರೆ ಸಾಕ್ರಿ. ಈಗ ಹುರಿದಾವು ನಾ ತಕ್ಕೋತೀನಿ ನೋಡಿರಿ. ಇವು ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲ ಹುರ್ಕೋತೀನಿ ರೀ. ಈಗ ಅದೇ ಪಾತ್ರೆಗೆ ನಾವು 1-2 ಏಲಕ್ಕಿ ತೊಗೊಂಡಿನಿ, ಅವು ಹಾಕ್ಕೋತೀನಿ ರೀ. 1-4-5 ಲವಂಗ ತೊಗೊಂಡಿನಿ, ಲವಂಗ ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಕಾಳು ಮೆಣಸು, ಸ್ವಲ್ಪ ಮೆಂತ್ಯ ತೊಗೊಂಡಿನಿ, ಅವನ್ನ ಹಾಕ್ಕೋತೀನಿ. ನೀವು ಮೆಂತ್ಯ ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಮೆಕ್ಕಿಕಾಯಿನೂ ಮೊದಲೇ ಕಹಿ ಇರ್ತಾವೆ, ಮೆಂತ್ಯನೂ ಕಹಿ ಇರ್ತೈತಿ, ಹಾಗಾಗಿ ನೀವು ನೋಡ್ಕೊಂಡು ಹಾಕೋ. ನಾವು 4 ಕಾಳು ಹಾಕ್ಕೊಂಡೇನಿ ನೋಡಿರಿ. ನೀವು ಮೆಂತ್ಯ ಏನಾರು ಜಾಸ್ತಿ ಹಾಕೊಂಡ್ರೆ ಉಪ್ಪಿನಕಾಯಿ ಕಹಿ ಆಗೋ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ ರೀ. 1-2 ಏಲಕ್ಕಿ, 1-4 ಲವಂಗ, 10-12 ಕರಿಕಾಳು ಮೆಣಸು, ಒಂದು ಸ್ವಲ್ಪ ಮೆಂತ್ಯ ಹಾಕ್ಕೊಂಡೆ ನೋಡೋಣ. ಇವನು ಒಂದು ಸ್ವಲ್ಪ ಹುರ್ಕೋತೀನಿ ರೀ. ಸ್ವಲ್ಪ ಘಮ ಬರೋರಿಗೆ ಹುರ್ಕೊಂಡ್ರೆ ಸಾಕ್ರಿ. ಈಗ ಹುರಿದವ್ರಿ ತಕ್ಕೋತೀನಿ ನೋಡ್ರಿ. ನಾ 1 ಸ್ಪೂನಷ್ಟು ಸಾಸಿವೆ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ಇವು ಅಷ್ಟೇ ರೀ, ಸ್ವಲ್ಪ ತೊಗೊಂಡ್ರೆ ಸಾಕು. ಜಾಸ್ತಿ ತೊಗೊಂಡ್ರೆ ಇದು ಕಹಿ ಆಗೋ ಸಾಧ್ಯತೆ ಇರ್ತೈತಿ, ನೀವು ನೋಡ್ಕೊಂಡು ಹಾಕ್ಕೋಬೇಕಾಗ್ತೈತಿ. ಇವೇನು ಎಣ್ಣೆನು ಹಾಕ್ಬೇಡ್ರಿ, ಹಾಗೆ ಹುರ್ಕೊಡ್ರಿ. ಇವನು ಸ್ವಲ್ಪ ಚಟಪಟ ಅಂದ್ರೆ ಸಾಕ್ರಿ. ಮೊದಲೇ ನಾವೆಲ್ಲ ಹುರಿದಿರ್ತೀವಲ್ರಿ, ಪಾತ್ರೆ ಬಿಸಿ ಇರ್ತೈತಿ. ಇವು ಸಾಸಿವೆನೂ ಬೇಗ ಸಿಡಿತಾವೆ ನೋಡ್ರಿ. ನೋಡಿರಿ ಇವು ಹುರಿದಾವು ನಾ ತಕ್ಕೋತೀನಿ ನೋಡಿರಿ. ಈಗ ನಾನು ಇಷ್ಟೊತ್ತು ಮಸಾಲೆ ಎಲ್ಲ ಡ್ರೈ ಆಗಿ ಹುರ್ಕೊಂಡಿನಿ. ಈಗ ಎಣ್ಣೆ ಕಾಯಕ್ಕೆ ಹಾಕ್ತೀನಿ ನೋಡಿರಿ. ಈಗ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ನಾನು ಒಂದು ಅರ್ಧ ಕಪ್ನಷ್ಟು ಎಣ್ಣೆ ತೊಗೊಂಡಿನಿ, ಅದು ಹಾಕ್ಕೋತೀನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ, ನಾ ಅದ್ರಾಗ ಬೆಳ್ಳುಳ್ಳಿ ಹಾಕ್ಕೋತೀನಿ ನೋಡಿರಿ. ನಾ 1 ಗಡ್ಡೆ ಬೆಳ್ಳುಳ್ಳಿ ಪೂರ್ತಿ ಸಿಪ್ಪೆ ತೆಗೆದು ಈ ರೀತಿ ಜಜ್ಜಿ ಇಟ್ಕೊಂಡು, ಪೂರ್ತಿ ಸಣ್ಣಗೆ ಜಜ್ಜಿಬೇಡ್ರಿ, ಅಡಸಲು ಬಡ್ಸಲು ಜಜ್ಜಿದ್ರೆ ಸಾಕ್ರಿ. ಈಗ ಇದಕ್ಕೊಂದು ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ರೀ. ಈಗ ನಾನು ಸ್ಟವ್ ಆಫ್ ಮಾಡೀನಿ. ಈಗ ಇದು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ. ನೀವು ಎಣ್ಣೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಸ್ಟವ್ ಆಫ್ ಮಾಡಿ ನಾನು ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ತೊಗೊಂಡಿನಿ, ಅದು ಹಾಕ್ಕೋತೀನಿ ನೋಡಿರಿ. ಸ್ಟವ್ ಆಫ್ ಮಾಡಿ ಹಾಕಬೇಕಾಗ್ತದೆ, ಇಲ್ಲಾಂದ್ರೆ ಹೊತ್ತೋಗೋ ಸಾಧ್ಯತೆ ಇರ್ತೈತಿ. ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹೊತ್ತು ಸಾಧ್ಯತೆ ಇರ್ತೈತಿ. ಸ್ಟವ್ ಆಫ್ ಮಾಡಿ ಹಾಕ್ಕೋಬೇಕಾಗ್ತೈತಿ.
ಇದೆಲ್ಲ ಹಾಕ್ಕೊಂಡು ಈ ಪೂರ್ತಿ ತಣ್ಣಗಾಗ್ಬೇಕ್ರಿ ಇದು. ತಣ್ಣಗಾದ ನಂತರ ನಾವು ಮೆಕ್ಕಿಕಾಯಿಗೆ ಹಾಕ್ಕೊಳ್ಳೋಮ್ರಿ. ಈಗ ನಾನು ಖಾರ ಕುಟ್ಟು ಕಲ್ಲು ತೊಗೊಂಡೇನ್ರಿ. ಈಗ ಜೀರಿಗೆ ಸೋಂಪು ಏನು ಹುರಿದಿಟ್ಟಿದ್ನಲ್ರಿ ಅವು ಹಾಕ್ಕೋತೀನಿ ನೋಡ್ರಿ. ನೀವು ಕಲ್ಲಿಲ್ಲಪ್ಪ ಅಂದ್ರೆ ಮಿಕ್ಸಿಯಲ್ಲಿ ಕುಟ್ಕೋಬೋದ್ರಿ. ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಗೆ ಕುಟ್ಕೋಬೇಕ್ರಿ. ನೋಡಿರಿ ಈ ರೀತಿ ಕುಟ್ಟೋದ್ರಿಂದ ಘಮ ಹೆಂಗೆ ಬಿಡ್ತೈತೆ ನೋಡಿರಿ ಜೀರಿಗೆ ಮತ್ತು ಸೋಂಪುದು. ಈಗ ಇದ್ರಾಗೆ ನಾನು ಏಲಕ್ಕಿ, ಕರಿಕಾಳು ಮೆಣಸು, ಲವಂಗ, ಮೆಂತ್ಯ ತೊಗೊಂಡಲ್ರಿ ಅವನು ಹಾಕ್ಕೋತೀನಿ ನೋಡಿರಿ. ಇವೆಲ್ಲ ನುಣ್ಣಗೆ ಕುಟ್ಕೋಬೇಕಾಗ್ತದೆ. ನೀವು ಏಲಕ್ಕಿ ಬೇಕಾದ್ರೆ ಸಿಪ್ಪೆ ತೆಗೆದು ಒಳಗಿನ ಕಾಳು ಮಾತ್ರ ಹಾಕ್ಕೋಬೋದ್ರಿ. ನಾನು ಇರ್ಲಿ ಅಂತ ಸಿಪ್ಪೆ ಸಮೇತ ಹಾಕ್ಕೊಂಡೇನಿ ನೋಡಿರಿ. ನೀವು ಕಲ್ಲಾಗೆಲ್ಲಿ ಕುಟ್ಕೋದು ಕುಂದ್ರದಪ್ಪ ಅಂದ್ರದಾದ್ರೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೋಬೋದ್ರಿ. ಇದೆಲ್ಲ ಸಣ್ಣ ಆದ ನಂತರ ನಾನು ಸಾಸಿವೆಯನ್ನು ಹುರಿದಿಟ್ಟಿದ್ದೆನಲ್ರಿ ಅವನ್ನ ಹಾಕ್ಕೋತೀನಿ ನೋಡಿರಿ. ನೀವೆಲ್ಲ ಒಟ್ಟಿಗೆ ಆದರೂ ಹಾಕ್ಕೋಬೋದು, ಇಲ್ಲ ಸಪ್ರೇಟಾಗಿ ಆದರೂ ಮಾಡ್ಬೋದು. ನಾ ಈಗ ಒಂದೇ ಹಾಕ್ಕೊಂಡು ಕುಟ್ಟಾಕತ್ತೀನಿ ನೋಡಿರಿ. ನೀವು ಮಿಕ್ಸಿಗೆ ಹಾಕೋದಾದ್ರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ನೀವು ಒಂದೇ ಹಾಕ್ಕೊಂಡು ಕುಟ್ಟಿದ್ರೆ ಒಂದೇ ಸಣ್ಣ ಹಾಕೋದು ಬರ್ತಾವ್ರಿ. ಇಲ್ಲಾಂದ್ರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ರೆ ಅವು ಒಂದೊಂದು ಸಿಡಿ ಸಾಧ್ಯತೆ ಇರ್ತೈತಿ, ಎಲ್ಲ ಸಣ್ಣ ಆಗಲ್ಲ. ಹಾಗಾಗಿ ಈ ರೀತಿ ಒಂದೇ ಹಾಕ್ಕೊಂಡು ಸಣ್ಣ ಮಾಡ್ಕೋಬೇಕಾಗ್ತೈತಿ ನೋಡಿರಿ. ಕಲ್ಲ ಕುಡ್ತಾ ಇದ್ರೆ ಆ ಕುಟ್ಟುದು ಮಸಾಲೆ ಘಮ ಎಷ್ಟು ಮಸ್ತ್ ಬರ್ತೈತೆ ನೋಡಿರಿ. ನೀವು ಅನ್ಬೋದು ಹಿಡಿಯೋದಾಗ ಏನು ಮಸಾಲೆ ಘಮ ಬರೋದಿಲ್ಲ ಅಂಥೇಳಿ. ನೀವು ನಿಮ್ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ ರೀ. ಈಗ ನೋಡಿರಿ ನಾನು ಈ ರೀತಿ ಕುಟ್ಕೊಂಡೀನಿ. ಇದೆಲ್ಲ ಒಂದು ಬೌಲಿಗೆ ತಕ್ಕೋತೀನಿ ನೋಡಿರಿ. ನೋಡಿರಿ ಇಷ್ಟ ಆಗೈತೆ ನೋಡಿರಿ. ಈಗ ಇದೊಂದು ಬೌಲಲ್ಲಿ ಎತ್ತಿಟ್ಕೋತೀನಿ ನೋಡಿರಿ. ನಿಮ್ಗೆ ವಿಡಿಯೋದಾಗ ನೋಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ನಾನು ಇಷ್ಟು ನುಣ್ಣಗೆ ಕುಟ್ಕೊಂಡಿ ನೋಡಿರಿ ಪೌಡ್ರ್. ಈಗ ನೋಡಿರಿ ನಾನು ಒಗ್ಗರಣೆ ಮಾಡಿದ್ದೆ ಎಣ್ಣೆ ಎಲ್ಲ ತಣ್ಣಗಾಗೈತಿ. ಇವು ಮೆಕ್ಕಿಕಾಯಿ ಕಟ್ ಮಾಡ್ಕೊಂಡಿದ್ನಲ್ರಿ ಅವು ಹಾಕ್ಕೋತೀನಿ ನೋಡಿರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿರಿ ನಾನು ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ, ಕರೆಕ್ಟ್ ಆಗೈತೆ ನೋಡಿರಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಎಣ್ಣೆ ಅಷ್ಟೇ ಅಂತೇಳಿ. ನಿಮಗೆ ಎಣ್ಣೆ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು, ಹಾಗೇನೋ ಮಾಡ್ಕೋಬೋದು ರೀ. ಉಪ್ಪಿನಕಾಯಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ. ನನಗೆ ಗೊತ್ತಿದ್ದಂಗೆ ನಾ ಮಾಡಾಕತ್ತೀನಿ. ನಿಮಗೆ ಹೆಂಗಾರೆ ಬೇರೆ ನಮಗೆ ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮ್ಗೆ ಆ ರೀತಿನೂ ಮಾಡಿ ತೋರಿಸ್ತೀನಿ ರೀ. ಈಗ ಇದಕ್ಕೆ ನಾವು ಉಪ್ಪು ಹಾಕಿಲ್ಲ ರೀ. ಈಗ ನಾನು ಉಪ್ಪು ಹಾಕ್ಕೋತೀನಿ ನೋಡಿರಿ. ನಾವು ಒಂದು ದೊಡ್ಡ ಟೇಬಲ್ ಸ್ಪೂನ್ಲೆ 1 ಸ್ಪೂನ್ ಪೂರ್ತಿ ಉಪ್ಪು ಹಾಕ್ಕೊಂಡೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೆ ಚಲೋ ಆಗ್ತೈತೆ ರೀ. ಉಪ್ಪಿನಕಾಯಿ ಬಾಳ್ಕೆ ಬರ್ತಾವ್ರಿ ನೋಡಿರಿ. ನಾವು ಖಾರ, ಉಪ್ಪು, ಅರಿಶಿನ ಪುಡಿ, ಹಿಂಗ, ಎಣ್ಣೆ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿನಿ. ಈಗ ಇದಕ್ಕೆ ಮಸಾಲೆ ಏನು ಕುಟ್ಟಿಟ್ಕೊಂಡಿವಿಲ್ಲ ರೀ, ಮಸಾಲೆ ಹಾಕ್ಕೋತೀನಿ ನೋಡಿರಿ. ಅದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದಕ್ಕೆ ಮಸಾಲೆ ಹಾಕ್ಕೋತೀನಿ ನೋಡಿರಿ. ನೋಡಿರಿ ಮಸಾಲೆನ ಹಾಕ್ಕೊಂಡು ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮಸಾಲೆ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಇದು ಉಪ್ಪಿನಕಾಯಿ ರೆಡಿ ಆದವು ರೀ. ಈಗ ಇದಕ್ಕೆ ನಾ 1 ಕಪ್ ಬೆಲ್ಲ ತೊಗೊಂಡಿನಿ. ಬೆಲ್ಲ ಹಾಕ್ಕೋತೀನಿ ನೋಡಿರಿ. ನೀವು ಬೇಕಾದ್ರೆ ಬೆಲ್ಲ ಆದರೂ ಹಾಕ್ಕೋಬೋದು, ಸಕ್ಕರೆ ಆದರೂ ಹಾಕ್ಕೋಬೋದು. ಆದಷ್ಟು ಬೆಲ್ಲ ಹಾಕೋದ್ರಿಂದ ಒಳ್ಳೇದು ರೀ. ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಯಾರು ಬೇಕಾದರೂ ತಿನ್ಬೋದು ರೀ. ಮಸ್ತಾಗಿರ್ತಾವ್ರಿ. ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಹಾಕಾಗ ಬೆಲ್ಲ ಸಕ್ಕರೆ ಹಾಕೋತಿರ್ತಾರೆ. ನಾನು ಇವತ್ತು ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡಾಕತ್ತಿದ್ದೆಲ್ಲ ಹಾಗಾಗಿ ಬೆಲ್ಲ ಹಾಕೊಳಕತ್ತೀನಿ ರೀ. ನೀವು ಸಕ್ಕರೆ ಬೇಕಾದ್ರೆ ಹಾಕೋಬೋದು, ಬೆಲ್ಲ ಬೇಕಾದ್ರೆ ಹಾಕೋ. ಈ ಮೆಕ್ಕಿಕಾಯಿಗೆ ಬೆಲ್ಲ ಹಾಕೊಂಡ್ರೆ ಚಲೋ ಆಗ್ತೈತೆ. ಹಾಗಾಗಿ ನಾನು ಬೆಲ್ಲನೇ ಹಾಕೊಳಕತ್ತೀನಿ ನೋಡಿ. ನೀವು ನಿಂಬಿಕಾಯಿ ಉಪ್ಪಿನಕಾಯಿ ಬೇಕಾದ್ರೆ ಸಕ್ಕರೆ ಹಾಕೋಬೋದು. ಈ ಮೆಕ್ಕಿಕಾಯಿ ಉಪ್ಪಿನಕಾಯಿಗೆ ನೀವು ಬೆಲ್ಲನೇ ಹಾಕ್ಕೋಬೇಕಾಗ್ತೈತೆ ರೀ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ಊಟದ ಜೊತೆಗೆ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಇದು ಒಳ್ಳೆ ಕಾಂಬಿನೇಷನ್. 1-2 ಹೋಳು ಹಾಕ್ಕೊಂಡು ಊಟ ಮಾಡಿದ್ರೆ ಮಸ್ತ್ ಇರ್ತೈತೆ ರೀ. ಇದು ದಿಢೀರ್ ಉಪ್ಪಿನಕಾಯಿ ರೀ. ನಿಮಗೂ ಏನಾರು ಮೆಕ್ಕಿಕಾಯಿ ಸಿಕ್ಕು ಅಂದ್ರೆ ಈ ರೀತಿ ಉಪ್ಪಿನಕಾಯಿ ಮಾಡಿ ಇಟ್ಕೋರಿ. ಬೇರೆ ಉಪ್ಪಿನಕಾಯಿ ಜೊತೆಗೆ ಇದೊಂದು ನಮ್ಮನೆ ಉಪ್ಪಿನಕಾಯಿ ಮಸ್ತಾಗಿರ್ತೈತೆ ರೀ. ಉಪ್ಪು, ಬೆಲ್ಲ ಎಲ್ಲ ಕರಗೈತೆ ನೋಡ್ರಿ. ನಾನು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕರಗೈತೆ ನೋಡ್ರಿ. ಎಷ್ಟು ಮಸ್ತಾಗಿ ಬಂದವ್ರು ಉಪ್ಪಿನಕಾಯಿ. ಈಗ ನೋಡಿರಿ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡು ಈ ರೀತಿ ರಸ ಬಿಟ್ಟೈತೆ ನೋಡಿರಿ. ಬೆಲ್ಲ, ಉಪ್ಪು ಎಲ್ಲ ಕರಗಿದ ಮೇಲೆ ರಸ ಬಿಟ್ಟೈತೆ ನೋಡಿರಿ. ಈಗ ನಾನು ಕಲ್ಬರ್ಣಿಗೆ ತುಂಬ್ಕೋತೀನಿ ನೋಡಿರಿ. ಈ ರೀತಿ ಕಲ್ಬರ್ಣಿಗಾದರೂ ತುಂಬ್ಕೋಬೇಕು, ಇಲ್ಲ ಗ್ಲಾಸಿನ ಬಾಟ್ಲಿಗಾದರೂ ಹಾಕೋಬೋದು. ನೀವು ಪ್ಲಾಸ್ಟಿಕ್ಕು ಮತ್ತು ಸ್ಟೀಲ್ ಒಟ್ಟು ಯೂಸ್ ಮಾಡೋಕೆ ಹೋಗಬೇಡ್ರಿ. ಸ್ಟೀಲಿಂದ ಹಾಕಿದ್ರೆ ಉಪ್ಪು ಇರ್ತೈತಲ್ಲ, ಸೀಳು ಸಾಧ್ಯತೆ ಇರ್ತೈತಿ. ಪ್ಲಾಸ್ಟಿಕ್ನಾಗ ಹಾಕಿದ್ರೆ ಅದು ಹಾಳಾಗೋ ಸಾಧ್ಯತೆ ಇರ್ತೈತೆ ಉಪ್ಪಿನಕಾಯಿ. ಹಾಗಾಗಿ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತೈತೆ ರೀ. ಆದಷ್ಟು ನೀರಿನ ಅಂಶ ಇರಲಾರ್ದಂಗೆ ನೀವು ಯೂಸ್ ಮಾಡ್ಬೇಕಾಗ್ತದೆ. ಉಪ್ಪಿನಕಾಯಿ ತಕ್ಕೊಳಗೂ ಚಮಚ ಪೂರ್ತಿ ಡ್ರೈ ಇರಬೇಕು ರೀ. ನೋಡಿರಿ ಎಷ್ಟು ಮಸ್ತಾಗಿ ನೋಡಿದ್ರೆ ಬಾಯಿಗೆ ನೀರು ಬರಾಕತ್ತಾವ, ತಿನ್ಬೇಕಪ್ಪ ಅನ್ಸಾಕತ್ತೈತಿ. ನಾವು 1 kg ಮೆಕ್ಕಿಕಾಯಿ ಪೂರ್ತಿ ಉಪ್ಪಿನಕಾಯಿ ಮಾಡ್ಕೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೋಡಿರಿ ನಾ ಮಾಡ್ಕೊಂಡಿರೋ ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡಿನಿ ನೋಡಿರಿ. ನೋಡಿದ್ರಲ್ರಿ ವೀಕ್ಷಕರೇ, ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡೋದನ್ನ. ಈ ಮೆಕ್ಕಿಕಾಯಿ ಉಪ್ಪಿನಕಾಯಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.